ನಮಸ್ಕಾರ ಸ್ನೇಹಿತರೆ, ಅಕ್ಟೋಬರ್ ಕೊನೆಯ ವಾರದಲ್ಲಿ ಇಡೀ ದಕ್ಷಿಣ ಭಾರತ ಚಂಡಮಾರುತದ ಇಕ್ಕಳಕ್ಕೆ ಸಿಲುಕ್ತಾ ಇದೆ. ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಒಂದೇ ಸಮಯಕ್ಕೆ ಎರಡೆರಡು ಚಂಡಮಾರುತ ಆ ಕಡೆಯಿಂದ ಈ ಕಡೆಯಿಂದ ಬಂದು ಹೊಡಿತಾ ಇದ್ದಾರೆ. ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ, ಕೇರಳ ಎಲ್ಲಾ ಕಡೆ ಹೈ ಅಲರ್ಟ್. ಕರಾವಳಿ ಭಾಗದಲ್ಲಿ ಹವಾಮಾನ ಇಲಾಖೆ ಪ್ರಕಾರ ಬಂಗಾಳ ಕೊಲ್ಲಿಯಲ್ಲಿರೋ ಚಂಡಮಾರುತದ ಹೆಸರು ಮೋಂತಾ. ಇದನ್ನ ಥಾಯ್ಲೆಂಡ್ ಕೊಟ್ಟಿದೆ. ಇದರ ಅರ್ಥ ಸುಂದರ ಹೂವು, ಮೋಂತಾ. ಆದ್ರೆ ಈ ಸುಂದರವಾದ ಹೂವು ಭಾರತಕ್ಕೆ ಮಾತ್ರ ಸರಿಯಾಗಿ ಮಳೆ ಹುಯ್ಯೋಕೆ ಬರ್ತಾ ಇದೆ. ಗಂಟೆಗೆ 90 ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಬೀಸೋ ಗಾಳಿ ಅಕ್ಟೋಬರ್ 28ರ ಸಂಜೆ ಅಥವಾ ರಾತ್ರಿ ಭಾರತದ ಭೂಭಾಗಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಆಂಧ್ರದ ಕಾಕಿನಾಡ, ವಿಶಾಖಪಟ್ಟಣಂ ಭಾಗದಲ್ಲಿ ಭೂಸ್ಪರ್ಶ ಮಾಡುತ್ತೆ ಅಂತ IMD ಹೇಳಿದೆ. ಇತ್ತ ಅರಬ್ಬಿ ಸಮುದ್ರದಲ್ಲೂ ಕೂಡ ಇನ್ನೊಂದು ಚಂಡಮಾರುತ ಇದೆ. ಅದು ಮೋಂತಾಗಿಂತ ವೇಗವಾಗಿ ಬರ್ತಾ ಇದೆ. ಎರಡು ಚಂಡಮಾರುತಗಳ ಪರಿಣಾಮದಿಂದ ಕರ್ನಾಟಕ, ಕೇರಳದಲ್ಲಿ ಮಳೆಯ ಅಬ್ಬರ ಖಚಿತ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಮೀನುಗಾರರಿಗೆ ಎಚ್ಚರಿಕೆ, ಬೀಚ್ ಪ್ರದೇಶಗಳಲ್ಲಿ ನಿರ್ಬಂಧ ಜಾರಿಯಾಗಿದೆ. ಇನ್ನು ಸೇನೆ ಮತ್ತು NDRF ಸಂಪೂರ್ಣ ಸನ್ನದ್ಧರಾಗಿದ್ದಾರೆ. ಯಾವುದೇ ತುರ್ತು ಪರಿಸ್ಥಿತಿ ಎದುರಿಸೋಕೆ ಸಜ್ಜಾಗಿದ್ದಾರೆ. ಒಟ್ಟಲ್ಲಿ ಈ ಬಾರಿ ದಕ್ಷಿಣ ಭಾರತಕ್ಕೆ ಅವಳಿ ಚಂಡಮಾರುತದ ಆಘಾತ. ಸರ್ಕಾರದ ಸೂಚನೆಯನ್ನ ಪಾಲಿಸಬೇಕು, ಸೇಫ್ ಆಗಿರಬೇಕು ನಾವೆಲ್ಲ. ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ, ಕ್ಲಿಕ್ ಮಾಡೋ ಮೂಲಕ.